ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋ ಹಾಕೋದು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿದೆ. ಆದರೂ ಕೂಡ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ರಿಪಬ್ಲಿಕ್ ಡೇ. ನಮ್ಮ ಶಾಲೆಯಲ್ಲಿ ಈ ವರ್ಷ ಹೇಗೆ ಆಚರಿಸಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಸೀರೆನ ಅರ್ಜೆಂಟ್ನಲ್ಲಿ ಪರ್ಚೇಸ್ ಮಾಡಿದ್ದೆ. ಯಾಕೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಫಸ್ಟ್ ಆ ಸೀರೆನ ತೋರಿಸ್ತೀನಿ. ನಾನಿವತ್ತು ಒಂದು ಸ್ಯಾರಿನ ಬೈ ಮಾಡಿದ್ದೆ ಶಾಪ್ನಲ್ಲಿ, ಆನ್ಲೈನಲ್ಲೆಲ್ಲ. ಪಿಂಕ್ ಆ್ಯಂಡ್ ವೈಟ್ ಬಾರ್ಡರ್, ನಾಟ್ ವೈಟ್, ಸ್ವಲ್ಪ ಕ್ರೀಮಿಶ್ ಕಲರಲ್ಲಿದೆ. ಫುಲ್ ವೈಟ್ ಏನಿಲ್ಲ. ಬಾರ್ಡರಲ್ಲಿ ಇಷ್ಟು ಬಂದ್ಬಿಟ್ಟು ಈ ಫುಲ್ಲು ವೈಟ್ ಇದೆ. ಡಿಸೈನಲ್ಲಿ ಹಾಫ್ ಆ್ಯಂಡ್ ಹಾಫ್ ಅಂದರೆ ಒಂದು 3 ಪೋರ್ಷನ್ ಥರ ನೋಡಿ. ಟಾಪು ಬಾಟಮು ಈ ಥರ ಬಂದ್ಬಿಟ್ಟು ಮಿಡಲಲ್ಲಿ ಪಿಂಕ್ ಬಂದಿದೆ ಈ ಥರ. ಸ್ಯಾರಿ ಫುಲ್ ಇಷ್ಟೇ. ಬಾರ್ಡರ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ಬಾರ್ಡರ್ ಈ ಥರ ಇದೆ ಕೆಳಗಡೆ. ಅದಾದಮೇಲೆ ಇಷ್ಟು ಪೋರ್ಷನ್ ಬಂದ್ಬಿಟ್ಟು ವೈಟಲ್ಲೇ ಇದೆ, ಅಂದರೆ ಕ್ರಿಮಿಷಲ್ಲೇ ಇದೆ. ಮಿಡಲಲ್ಲಿ ಸ್ವಲ್ಪ ಪಿಂಕ್ ಇದು, ಅಗೇನ್ ಮೇಲೂ ಕೂಡ ಅದೇ ಥರ ಇದೆ. ಅಷ್ಟೇ, ಮಿಲ್ಲೇನು ಫ್ಲವರ್ಸ್ ಏನಿಲ್ಲ, ಪ್ಲೇನ್ ಅಷ್ಟೆ. ಆಫ್ ಆ್ಯಂಡ್ ಆಫ್ ಬರ್ತಾಯಿತ್ತಲ್ಲ, ಅದೇ ಥರ ಈಗ 3 ಪೋರ್ಷನಲ್ಲಿ ಬಂದಿದೆ ಸ್ಯಾರಿ. ಸೆರಗು ಬಂದ್ಬಿಟ್ಟು ಇಷ್ಟ, ಈ ಥರ ಏನಿಲ್ಲ, ಇಷ್ಟ. ಯಾಕಪ್ಪ ಸೀರೆನ ಅರ್ಜೆಂಟಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ, ನಮ್ಮ ಸ್ಕೂಲಲ್ಲಿ ರಿಪಬ್ಲಿಕ್ ಡೇಗೆ ವೈಟ್ ಕಲರ್ ಸೀರೆನೇ ಹಾಕ್ಕೊಂಬನ್ನಿ ಅಂತ ಹೇಳಿದರು. ವೈಟ್ ಅಂದರೆ ಪೂರ್ತಿ ವೈಟ್ ಅಂತ ಏನಿಲ್ಲ, ಸೀರೆನಲ್ಲಿ ಸ್ವಲ್ಪ ವೈಟ್ ಇರೋ ಥರ ಸೀರೆ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಬಟ್ ನನ್ನ ಹತ್ರ ಇರೋ ಸೀರೆನ ಆಲ್ರೆಡಿ ಸ್ವಾತಂತ್ರ್ಯ ದಿನಾಚರಣೆಗೆ ಎಲ್ಲ 2 ಹಾಕ್ಕೊಂಡಿದ್ದೆ. ಮತ್ತು ಅದನ್ನೇ ಫಂಕ್ಷನ್ಗಳಿಗೆ ಹಾಕ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಅಂದ್ಕೊಂಡು ಅರ್ಜೆಂಟ್ನಲ್ಲಿ ಹೋಗಿ ಒಂದು ಸೀರೆನ ತೊಗೊಂಡು ಬಂದೆ. ಈ ಸೀರೆನ ಪೂರ್ತಿಯಾಗಿ ಇದು ಬಿಳಿ ಇಲ್ದೇ ಇರ್ಬೋದು, ಆದರೆ ಸ್ವಲ್ಪ ಜಾಸ್ತಿನೇ ಇದೇನೆ ಅಂತಲೇ ಹೇಳ್ಬೋದು. ಬಾರ್ಡ್ರುಗಳೆಲ್ಲ ಮೇಲೆ ಕೆಳಗಡೆ ಎಲ್ಲ ವೈಟ್ ಪೂರ್ತಿ ಇಲ್ಲಾಂದರೆ ಸ್ವಲ್ಪ ಕ್ರೀಮಿಶ್ ಕಲರ್ ಇರೋದ್ರಿಂದ, ಪೂರ್ತಿ ವೈಟ್ ಆದ್ರೇ ಬೇಗ ಗಲೀಜಾಗ್ಬಿಡುತ್ತೆ. ಯಾಕೆಂದರೆ ಬಾರ್ಡರು ಕೆಳಗಡೆ ವೈಟ್ ಇರೋದ್ರಿಂದ ಸ್ವಲ್ಪ ಗಲೀಜಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೇ ಈ ಥರ ತೊಗೊಂಡೆ ನಾನು. ಮಧ್ಯ ಪಿಂಕ್, ವೈಟು ಮತ್ತು ಪಿಂಕ್ ಕಾಂಬಿನೇಷನು ತುಂಬಾ ಇಷ್ಟ ಆಯಿತು ನನಗೆ. ಶಾಪ್ನಲ್ಲಿ ನೋಡ್ತಿದ್ದಂಗೆ ಆ್ಯಕ್ಚುಲಿ ಇದು ಬೇರೆ ಕಾಂಬಿನೇಷನಲ್ಲೂ ಇತ್ತು, ಸೇಮ್ ಪ್ಯಾಟ್ರನಲ್ಲಿ ಬೇರೆ ಕಾಂಬಿನೇಷನ್ ಕೂಡ ಇತ್ತು. ಅಂದರೆ ಕಾಂಬಿನೇಷನ್ ಯಾವ ಥರ ಅಂದರೆ, ಸೇಮ್ ಇದೇ ಥರ ಬಾರ್ಡರ್ ಇದೆಯಲ್ಲ ವೈಟ್ ಕಲರು ಮೇಲೆ ಕೆಳಗಡೆ, ಅದು ಮಾತ್ರ ಸೇಮ್ ಇತ್ತು. ಬಟ್ ಇಲ್ಲಿ ಮಿಡಲಲ್ಲಿ ಪಿಂಕ್ ಇದೆಯಲ್ವಾ ನಾನು ತೊಗೊಂಡ್ರು ಸ್ಯಾರಿನಲ್ಲಿ, ಅದು ಬಂದುಬಿಟ್ಟು ಬೇರೆ ಬೇರೆ ಕಲರ್ ಕೂಡ ಇತ್ತು, ಡಿಫ್ರೆಂಟ್ ಕಲರ್ಸಲ್ಲೂ ಕೂಡ ಇತ್ತು. ನನಗೆ ಇದು ಪಿಂಕ್ ಇಷ್ಟ ಆಗಿದ್ದರಿಂದ ನಾನು ಪಿಂಕ್ನ ತೊಗೊಂಡೆ. ಅಂದರೆ ನನಗೆ ತುಂಬ ಹೈಲೈಟಾಗಿ ಕಾಣ್ತು ಈ ಪಿಂಕ್ ಮತ್ತು ಈ ವೈಟ್ ಕಾಂಬಿನೇಷನ್ ಬಂದುಬಿಟ್ಟು. ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡೆ. ಹಿಂದಿನ ದಿನ ತೊಗೊಂಬಂದಿದ್ದರಿಂದ ಸ್ಯಾರಿಗೆ ನಾನೇ ಫಾಲ್ಸು ರಾತ್ರಿ ಲೇಟ್ ನೈಟು ಕುತ್ಕೊಂಡು ಹಾಕ್ಕೊಂಡೆ.
ಸ್ವಲ್ಪ ಕೈಗೆ ಮೆಹಂದಿ ಕೂಡ ಹಾಕ್ಕೊಬೇಕು ಅನ್ನಿಸ್ತು. ಅದಕ್ಕೇ ಫಾಲ್ಸ್ ಹಾಕ್ಬಿಟ್ಟು ಸ್ಯಾರಿಗೆ ಕೈಗೆ ಮೆಹಂದಿ ಹಾಕ್ಕೊಂಡು ಮಲ್ಕೊಳ್ಳೋತ್ತಿಗೆ 1 ಆಯಿತು. ಸ್ವಲ್ಪ ಲೇಟ್ ಆಯಿತು. ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋದೆ ಬೇಗ ರೆಡಿಯಾಗಿ 7:30ಗೆ ಆಯಿತು. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಎಂಟ್ರೆನ್ಸಲ್ಲಿ ಶಾರದಾ ದೇವಿ ಸರಸ್ವತಿ ಇದೆ ವಿಗ್ರಹ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸ್ಕೂಲ್ಗೂ ಕೂಡ ಹಾಗೆ ದೇವಿಗೂ ಕೂಡ. ನಮ್ಮ ಸ್ಕೂಲ್ನಲ್ಲಿ ಈ ವರ್ಷ ಬಂದುಬಿಟ್ಟು PT ಟೀಚರ್ ಇರಲಿಲ್ಲ ಯಾರು. ಆದರೂ ಕೂಡ ಮಕ್ಕಳು ಎಷ್ಟು ಚೆನ್ನಾಗಿ ಮಾರ್ಚ್ ಪಾಸ್ಟ್ ಮಾಡಿದ್ರು ಅಂದರೆ ತುಂಬಾ ಖುಷಿ ಆಯಿತು ನೋಡಿ.
Thank you. A big round of we thank each team member for their dedication to this stunning disciplined display. Hold your heads high for a job well done. Let's give a huge round of applause for their performance. Let's give a huge round of applause. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.